ಬಂಧುಗಳೇ, ಬ್ಲಾಕ್ ಕಾಂಗ್ರೆಸ್ ಕಾರ್ಕಳ, ನಗರ ಕಾಂಗ್ರೆಸ್ ಮತ್ತು ಪರಿಶಿಷ್ಟ ಜಾತಿ ಘಟಕದ ಆಶ್ರಯದಲ್ಲಿ ಇವತ್ತು ದಲಿತ ಸಮಾವೇಶವನ್ನು ಈ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಸಭೆಯ ಪ್ರಮುಖ ಕೇಂದ್ರ ಬಿಂದು ಮತ್ತು ಕಾರ್ಯಕ್ರಮದ ಉದ್ಘಾಟಕರು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವ ಮುನ್ಯಾಲು ಉದಯ್ ಕುಮಾರ್ ಶೆಟ್ಟಿಯವರೇ, ಘಟಕದ ಅಧ್ಯಕ್ಷರಾಗಿರುವ ಶಿಕ್ಷಕರು, ನಿವೃತ್ತ ಶಿಕ್ಷಕರು ದೇವದಾಸ್ ಅವರೇ, ಜಿಲ್ಲಾ ವಕ್ತಾರರಾಗಿರುವ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತರಾಗಿರುವ ಬಿಪಿನ್ ಮಾಸ್ಟ್ರೇ, ಖ್ಯಾತ ನೇತ್ರ ತಜ್ಞರಾಗಿರುವ ಡಾಕ್ಟರ್ ಪ್ರೇಮದಾಸ್ರವರೇ, ರಾಘವ ಕುಕ್ಕೂಜಿ ಅವರೇ, ಅಣ್ಣಪ್ಪ ನಕ್ಕರೆ ಅವರೇ, ರಾಜ್ಯ ಸಮಿತಿ ಸದಸ್ಯರು, ಮಾಜಿ ಪುರಸಭಾ ಸದಸ್ಯರು, ಹಾಲಿ ಸದಸ್ಯರು ಆಗಿರುವ ಪ್ರತಿಮಾರವರೇ, ರೀನಾರವರೇ, ಮುರಳಿ ರಾಣಿಯವರೇ, ರಮೇಶ್ ಬಜಗಾಳರವರು, ಅಕ್ರಮ ಸಕ್ರಮ ಸಮಿತಿ ರಮೇಶ್ ಬಜಗಾಳವರೇ, ಹಾಗೆ ಸೇವಾದಳ ಅಧ್ಯಕ್ಷರಾಗಿರುವ ಅಬ್ದುಲ್ಲಾರವರೇ, ನಗರ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ ರಾಜೇಂದ್ರ ಅವರೇ ಮತ್ತು ನೆರೆದಿರುವ ಎಲ್ಲ ಬಂಧುಗಳೇ, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಆಗಿರುವ ಶಬ್ಬೀರ್ ಅವರು ಮತ್ತು ಇಲ್ಲಿ ನೆರೆದಿರುವ ಎಲ್ಲ ನನ್ನ ಸಮುದಾಯದ ಬಂಧುಗಳೇ, ಇವತ್ತು ವಿಶೇಷವಾಗಿ ಕಾರ್ಕಳ ಪುರಸಭೆ ವ್ಯಾಪ್ತಿಯ ದಲಿತ ಸಮಾಜದ ಒಂದು ಸಮಾವೇಶ ಮಾಡಬೇಕು ಅಂತ ಉದಯಣ್ಣನವರ ಒಂದು ಇಚ್ಛೆಯಂತೆ ಇವತ್ತು ಈ ಕಾರ್ಯಕ್ರಮ ಆಗಿದೆ. ಸಮಾಜದಲ್ಲಿ ಅನೇಕ ಬೇರೆ ಬೇರೆ ರೀತಿಯ ಸಮಾಜದಲ್ಲಿ ನಾವು ಇರುವಾಗ ಅವರದೇ ಒಂದು ಜಾತಿ ಸಂಘಟನೆಗಳು, ವಿಚಾರಗಳು, ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರುವಾಗ ಕೆಲವೊಂದು ಸಂಘಟನೆಗಳು ನಿರ್ಲಕ್ಷ್ಯಕ್ಕೆ ಒಳಗಾಗುವಂಥದ್ದು, ತುಳಿತಕ್ಕೆ ಒಳಗಾಗುವಂಥದ್ದು, ಅಪಮಾನಕ್ಕೆ ಒಳಗಾಗುವಂಥದ್ದು. ಅಂಥ ಸಮಾಜದ ಪರವಾಗಿ ನಾವು ನಿಲ್ಲಬೇಕು, ಅಂಥ ಸಮಾಜದ ಧ್ವನಿ ಆಗಬೇಕು, ಅಂಥ ಸಮಾಜದಕ್ಕೆ ಆಶೋತ್ತರಗಳಿಗೆ ಸ್ಪಂದಿಸುವ ಒಂದು ಕೆಲಸ ನಮ್ಮ ಪಕ್ಷದಿಂದ ಆಗಬೇಕು, ಅದು ನಮ್ಮ ಪಕ್ಷದ ಉದ್ದೇಶ ಆಗಬೇಕು. ಅದರಿಂದ ಮೊದಲನೇದಾಗಿ ನಾವು ದಲಿತ ಸಮಾಜವನ್ನು ಒಂದು ಸಹಕಾರ ಮಾಡುವ ನಿಟ್ಟಿನಿಂದ ಅವರೆಲ್ಲರನ್ನು ಕೂಡ ಸೇರಿಸಿ ಸಂಘಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಉದಯ್ ಕುಮಾರ್ ಶೆಟ್ಟಿಯವರು ಈ ಕಾರ್ಯಕ್ರಮದ ಒಂದು ಕಾರ್ಯಸೂಚಿಯನ್ನು ನನ್ನ ಜೊತೆ ಹಂಚಿಕೊಂಡರು. ಅವರು ಹೇಳಿದಂತೆ ಮೊದಲಿಗೆ ನಗರ ವ್ಯಾಪ್ತಿಯಲ್ಲಿ ಅವರನ್ನು ಒಂದು ಸಂಘಟಿಸುವ ನಿಟ್ಟಿನಲ್ಲಿ ಪುರಸಭಾ ವ್ಯಾಪ್ತಿಯಲ್ಲಿ ನಿಮ್ಮನ್ನೆಲ್ಲ ಸೇರಿಸಿಕೊಂಡು ಮಾತಾಡಬೇಕು ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಮೊದಲ ಹಂತವಾಗಿ ಮೊದಲ ಹೆಜ್ಜೆ ಇದು ನಗರ ವ್ಯಾಪ್ತಿಯಲ್ಲಿ ಒಂದು ದಲಿತ ಸಮಾವೇಶ. ಇದಕ್ಕೆ ದಲಿತ ಶಕ್ತಿ ಸಮಾವೇಶ ಅಂತ ಅಣ್ಣಪ್ಪ ಅವರು ಹೆಸರು ಕೊಟ್ಟರು, ನಮ್ಮ ಶಕ್ತಿ ಸಮಾವೇಶ ಅಂತ. ಹಾಗಾಗಿ ಇವತ್ತು ಈ ಶಕ್ತಿ ಸಮಾವೇಶದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ. ಅದನ್ನು ದೇವಸ್ಥಾನದಲ್ಲಿ ಯಾಕೆ ಇಟ್ಟರು, ಇವತ್ತು ತುಂಬ ಕಾರ್ಯಕ್ರಮ ಆದರೂ ಕೂಡ ದೇವಸ್ಥಾನದಲ್ಲಿ ಯಾಕೆ ಇಟ್ಟರು ಅಂತ ಕೇಳಿದರೆ, ಯಾರು ಕೇಳಿದರು, ಹೌದಾ ದೇವಸ್ಥಾನ ನಡೆದಿತ್ತೀನಿ ಬೇತೆವಲ್ಲ ನಡೀತೋಲೆತ್ತ. ದೇವಸ್ಥಾನದಲ್ಲಿ ಇಡಲಿಕ್ಕೆ ಒಂದು ಕಾರಣ ಉಂಟು. ಒಂದು ಕಾಲ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲದಂಥ ಒಂದು ಸಮಾಜ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ದೇವರ ಹೆಸರು ಹೇಳಿದರೆ ನಾಲಿಗೆಯನ್ನು ಕೊಯ್ಯುವ ಪರಿಸ್ಥಿತಿ, ದೇವರ ಶ್ಲೋಕವನ್ನು ಹೇಳಿದರೆ ನಾಲಿಗೆ ಕೊಯ್ಯುವ ಪರಿಸ್ಥಿತಿ, ಕಿವಿಯ ಒಳಗೆ ಬಿಸಿ ಸೀಸದ ನೀರನ್ನು ಹಾಕುವ ಪರಿಸ್ಥಿತಿ, ಚಾಟಿ ಏಟು ತಿನ್ನುವ ಪರಿಸ್ಥಿತಿ, ಹೊಟ್ಟೆಗೆ ಅನ್ನದ ಬದಲು ಏನೋ ಅನ್ನ ತಿನ್ನುವಂಥ ಪರಿಸ್ಥಿತಿ ಇವತ್ತು ಮೊದಲು ಎದುರಿಸಿದ ಸಮಾಜ ಇವತ್ತು ದೇವಸ್ಥಾನದಲ್ಲಿ ಸಭೆಯನ್ನು ಮಾಡಿಕೊಂಡು ನಮ್ಮ ಶಕ್ತಿಯನ್ನು ತೋರಿಸಬೇಕು ಅನ್ನುವಂಥದ್ದು ಕಾರಣ. ಇವತ್ತು ಸಮಾಜ ಎಲ್ಲಿತ್ತು, ದಲಿತ ಸಮಾಜ ಎಷ್ಟು ಶೋಷಣೆಗೆ ಒಳಗಾಗ್ತಿತ್ತು. ಇವತ್ತು ಈ ಮಾತುಗಳನ್ನು ನಾವು ಒಂದು ಅಂಶಗಳನ್ನು ಹಿಂದೆ ಹೋಗಿ ನೋಡಿದರೆ ನಾವು ಆ ಮಾತುಗಳನ್ನು ಒಪ್ಪಿಕೊಳ್ಳಲಿಕ್ಕೆ ಸಮಾಜ ಸಾಧ್ಯವೇ ಇಲ್ಲ. ಮೈಯೆಲ್ಲ ರೋಮಾಂಚನ ಆಗ್ತದೆ. ಒಂದು ಸಮಾಜ, ಒಬ್ಬರು ಮನುಷ್ಯರಾಗಿ ಈ ಭೂಮಿಯಲ್ಲಿ ದೇವರ ಮಕ್ಕಳು ಅಂತ ಹುಟ್ಟಿದ ನಂತರ ಇಷ್ಟೆಲ್ಲ ನೋವನ್ನು ಅನುಭವಿಸಲಿಕ್ಕೆ ಸಾಧ್ಯವಾ ಅನ್ನುವಂಥದ್ದನ್ನು ಕೂಡ ನಾವು ಖಂಡಿತ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ಮಗಳು ಮೈತುಂಬ ಬಟ್ಟೆ ಉಡ್ಲಿಕ್ಕೆ ಇರಲಿಲ್ಲ, ಗಂಡು ಮಕ್ಕಳು ಪೇಟೆಗೆ ಬರಲಿಕ್ಕೆ ಇರಲಿಲ್ಲ, ನಮ್ಮ ನೆರಳು ಇನ್ನೊಬ್ಬರಿಗೆ ಬಿರ್ಲಿಕ್ಕಿರಲಿಲ್ಲ, ದೇವರ ಹೆಸರು ಹೇಳಲಿಕ್ಕಿರಲಿಲ್ಲ. ಎಂಥ ಸಮಾಜದಲ್ಲಿ ನಾವು ಈ ದೇಶದಲ್ಲಿ ಬದುಕ್ತಾ ಇದ್ದೇವು ಅಂತ ಹೇಳಿದರೆ ಈ ಇತಿಹಾಸವನ್ನು ನಾವು ಮೆಲುಕು ಹಾಕಿ ನೋಡಿದಾಗ ಖಂಡಿತ ಅದು ಭಾರತ ಆಗಿರಲಿಲ್ಲ. ಅದು ಯಾವುದೋ ಒಂದು ಪಾಪದ ಕೂಪೆ ಆಗಿತ್ತು, ಅದೊಂದು ನರಕ ಆಗಿತ್ತು. ಆ ನರಕದಿಂದ ಹೊರಗೆ ಬರುವ ಪ್ರಯತ್ನ ಸ್ವತಂತ್ರ ನಂತರ ಅನೇಕ ದಾರ್ಶನಿಕರು, ಹೋರಾಟಗಾರರು ಮಾಡಿದ್ರು. ಇವತ್ತು ದಲಿತ ಸಮುದಾಯ ಒಂದು ಹಂತದಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸುವ ಹಂತಕ್ಕೆ ಬಂತು. ನಮಗೆಲ್ಲ ಹೆಮ್ಮೆ ಇದೆ. ಇವತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾರು ಹೇಳಿದರೆ ಅದು ದಲಿತ ಸಮುದಾಯಕ್ಕೆ ಸೇರಿದವರು ಅನ್ನುವಂಥ ಹೆಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷ ಒಬ್ಬ ದಲಿತ ಸಾಮಾನ್ಯ ವ್ಯಕ್ತಿ ಇವತ್ತು MLA ಆಗಿ, MP ಆಗಿ, ದೇಶದ ಉನ್ನತ ಸ್ಥಾನದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಬ್ಬರು ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿದರೆ ಅದು ಇಡೀ ಸಮಾಜಕ್ಕೆ ಸಿಕ್ಕಿದ ಗೌರವ ಅಂತ ನಾನು ಭಾವಿಸಿದ್ದೇನೆ. ಬಂಧುಗಳೇ, ನಾನು ವಿಶೇಷವಾಗಿ ಜೀವನದಲ್ಲಿ ದಲಿತ ಸಮಾಜದ ನೋವುಗಳನ್ನು ನೋಡಿಕೊಂಡು ಬೆಳೆದವರು. ನಾವು ಅವರ ಸಮಾಜದಲ್ಲಿ, ಪರಿಸರದಲ್ಲಿ ಎಲ್ಲ ಬೆಳೆದವರು. ಅವರ ನೋವುಗಳು, ಆ ತುಳಿತಗಳು ಎಲ್ಲವನ್ನು ನಾನು ಅತ್ಯಂತ ಸೂಕ್ಷ್ಮವಾಗಿ ನಾನು ಅದನ್ನು ಅನುಭವಿಸಿದ್ದೇನೆ, ಅದನ್ನು ನೋಡಿದ್ದೇನೆ. ಅದು ನನ್ನ ಸಮಸ್ಯೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದರಿಂದ ನನ್ನ ಎಲ್ಲ ಜೀವನದ ಕೂಡ ಅವರ ಜೊತೆಯಲ್ಲಿ ಅತ್ಯಂತ ಪ್ರೀತಿ ಮತ್ತು ಸಹೋದರತೆ ಮತ್ತು ಸಾಮರಸ್ಯದಿಂದ ಬದುಕುವಂಥ ಪ್ರಯತ್ನಗಳನ್ನು ನಾನು ಮಾಡಿದ್ದೇನೆ. ಅದು ಮುಂದೆಯೂ ಕೂಡ ನಿರಂತರ ಇರ್ತದೆ.
ಇಂತಹ ಪರಿಸ್ಥಿತಿಯಲ್ಲಿ ಪಕ್ಷಕ್ಕೆ ಅವರು ಇಷ್ಟೆಲ್ಲ ಕೊಡುಗೆಗಳನ್ನು ಕೊಡ್ತಾರೆ, ಸಮಾಜದಲ್ಲಿ ಇಷ್ಟೆಲ್ಲ ಕೊಡುಗೆ ಕೊಡ್ತಾರೆ, ಅವರನ್ನು ನಾವು ನೋವಿನ ಸ್ಪಂದಿಸಬೇಕು ಅನ್ನುವಂಥದ್ದೇ ಉದಯಣ್ಣನ ಆಶಯ. ಯಾರು ದಲಿತರು ಅಂತ ಹೇಳಿದ್ರೆ ಈ ದೇಶದ ನೆಲಮೂಲದ ವಾಸಿಗಳೇ, ಮೊದಲ ವಾಸಿಗಳೇ ಅದು ದಲಿತರು ಅನ್ನುವಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಬೇರೆಲ್ಲ ಇವತ್ತು ಅನೇಕ ವಿಚಾರಗಳು ಬರ್ತದೆ, ಆದರೆ ಈ ದಲಿತರು ಈ ನೆಲದ ಪ್ರಥಮ ಪ್ರಜೆಗಳು. ಆದರೆ ಅವರಿಗೆ ಆ ಗೌರವಗಳು ಸಿಗ್ತದಾ? ಇಲ್ಲ. ಹೇಗೆ ಸಿಗಬೇಕು ಹೇಳಿದರೆ ಸಂಘಟನೆಯ ಮೂಲಕ ನಾವು ಒಗ್ಗಟ್ಟಾಗಬೇಕು, ಒಂದಾಗಬೇಕು. ನಮ್ಮಲ್ಲಿ ಇರುವ ಅನೇಕ ವಿಚಾರಗಳು, ವಿಭಿನ್ನ ಹೇಳಿಕೆಗಳು ನಾವೆಲ್ಲರೂ ಕೂಡ ಒಟ್ಟಾದಾಗ ಮಾತ್ರ ನಾವು ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ತಾವು ಪತ್ರಿಕೆಗಳಲ್ಲಿ ನೋಡಿದ್ರಿ, ಒಳ್ಳೆಯ ಬಟ್ಟೆ ಹಾಕಿದರೆ ದಲಿತನ ಮೇಲೆ ಹಲ್ಲೆ ಆಗ್ತದೆ, ಒಳ್ಳೆ ಹೋಟೆಲಿಗೆ ಹೋಗಿ ಊಟ ಮಾಡಿದ ಕೂಡಲೇ ದಲಿತನ ಮೇಲೆ ಹಲ್ಲೆ ಆಗ್ತದೆ, ಕುದುರೆ ಏರಿ ಮದುಮಗ ಕುದುರೆ ಏರಿ ಬಂದ ದಲಿತ ಅಂತ ಹೇಳಿದ ಕೂಡಲೇ ಅವನ ಮೇಲೆ ಹಲ್ಲೆ ಆಗ್ತದೆ, ಒಂದು ಇಂಗ್ಲೀಷ್ ಮಾತಾಡಿದ ಅಂತ ಹೇಳಿದ ಕೂಡಲೇ ದಲಿತನ ಮೇಲೆ ಹಲ್ಲೆ ಆಗ್ತದೆ. ಹಾಗಾದರೆ ನಾವು ಯಾವ ಸಮಾಜದಲ್ಲಿದ್ದೇವೆ? ಹೇಗೆ ಈ ಸಮಸ್ಯೆಯನ್ನು ಪರಿಹಾರ ಮಾಡೋದು ಹೇಗೆ ಹೇಳಿದರೆ ಅದು ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯ ಬಂಧುಗಳೇ. ಮುಕ್ತವಾಗಿ ಶಿಕ್ಷಣದಲ್ಲಿ ಅನೇಕ ಶಿಕ್ಷಣಗಳನ್ನು ಪಡೆಯುವ ಮೂಲಕ ಇವತ್ತು ಉನ್ನತ ಸ್ಥಾನಕ್ಕೆ ತಾವೆಲ್ಲರೂ ಕೂಡ ಏರ್ತಾ ಇದ್ದೀರಿ. ಸರ್ಕಾರ ಅನೇಕ ಯೋಜನೆಗಳನ್ನು ನಿಮಗೆ ಹಾಕಿದೆ. ಆದರೆ ನಾವು ಮತ್ತು ಸಂಘಟಿತರಾಗಿ ಆದರೆ ಮಾತ್ರ ನಮ್ಮಲ್ಲಿ ಆಗುವ ಮತ್ತೆ ದೌರ್ಜನ್ಯಗಳನ್ನು ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಕಾರ್ಯಕ್ರಮವನ್ನೇ ಮಾಡುವಾಗಲೇ ನಮ್ಮಲ್ಲೇ ಕೆಲವು ಸಣ್ಣ ಪುಟ್ಟ ಅಪಸ್ವರ ಬತ್ತು. ಅವರು ಆದಿದ್ರಾವಿಡರ ಮಾತ್ರ ಇದ್ದಾರೆ, ಅದರಲ್ಲಿ ಇವರು ಮೊಗೇರರು ಮಾತ್ರ ಇದ್ದಾರೆ, ಅದರಲ್ಲಿ ರಣವೀರರು ಮಾತ್ರ ಇದ್ದಾರೆ, ಅವರನ್ನು ಕರೀತಾರೆ, ನಮ್ಮನ್ನು ಕರೀತಾರೆ. ಅಲ್ಲ, ದಲಿತರು ಅಂತ ಹೇಳಿದರೆ ಯಾರೆಲ್ಲ ಶೋಷಣೆಗೆ ಒಳಗಾಗಿದ್ದೀರಿ, ಅದು ರಣವೀರರಾಗಲಿ, ಅದು ಮೊಗೇರರಾಗಲಿ, ಅದು ಆದಿದ್ರಾವಿಡರಾಗಲಿ, ನಾವೆಲ್ಲರೂ ಕೂಡ ಆ ಶೋಷಣೆಗೆ ಒಳಗಾಗಿದ್ದವರು, ಆ ಸಮಾಜದಿಂದ ಶೋಷಣೆಗೆ ಒಳಗಾದವರು. ನಾವೆಲ್ಲರೂ ಒಗ್ಗಟ್ಟಾಗಿ ಆದಾಗ ಮಾತ್ರ ಬಾಬಾ ಸಾಹೇಬರವರ ಕನಸು ನನಸು ಮಾಡಲಿಕ್ಕೆ ಸಾಧ್ಯ. ಈ ದೇಶದಲ್ಲಿ ದಲಿತ ಶಕ್ತಿ ಒಂದು ದೊಡ್ಡ ಶಕ್ತಿಯಾಗಿ ಮರಿಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ನನ್ನ ಆಶಯ ಬಂಧುಗಳೇ. ಅದಕ್ಕಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು, ಒಂದಾಗಬೇಕು ಅನ್ನೋದಕ್ಕಾಗಿ ಉದಯಣ್ಣನ ಉದ್ದೇಶದಂತೆ ಇವತ್ತು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನೀವೆಲ್ಲ ನಮ್ಮ ಪಕ್ಷದ 100ಕ್ಕೆ 100ರಷ್ಟು ನಮ್ಮ ಪಕ್ಷದ ಮತದಾರರು, ನಮ್ಮ ಕಾರ್ಯಕರ್ತರು ನಿಮ್ಮ ಜೊತೆ ನಮ್ಮ ಸ್ಪಂದಿಸುವುದು, ನಿಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ನಿಮ್ಮ ಜೊತೆ ನಾವು ನಿಲ್ಲುವುದು, ನಿಮ್ಮ ಪರ ಹೋರಾಟ ಮಾಡುವುದು ಅದು ನಮ್ಮ ಆದ್ಯ ಕರ್ತವ್ಯ ಆಗ್ತದೆ. ಹಾಗಾಗಿ ನಿಮ್ಮನ್ನೆಲ್ಲ ಕೂಡಿಸಿಕೊಂಡು ಒಂದು ಸಂಘಟನೆ ಮಾಡಿ, ಕಾರ್ಕಳ ಪುರಸಭೆ ವ್ಯಾಪ್ತಿಯಲ್ಲಿ ಗಟ್ಟಿಯಾದ ಒಂದು ಸಂಘಟನೆ, ಒಂದು ಸಮಸ್ಯೆ ಬಂದಾಗ ಗಟ್ಟಿ ಧ್ವನಿಯಲ್ಲಿ ಮಾತಾಡುವ ಸಂಘಟನೆ, ಒಂದು ಗಟ್ಟಿ ಧ್ವನಿಯಲ್ಲಿ ಪ್ರತಿಭಟಿಸುವ, ವಿರೋಧಿಸುವ ಒಂದು ಸಂಘಟನೆಯಾಗಿ ಅದು ರೂಪುಗೊಳ್ಳಬೇಕು. ಕಾರ್ಕಳದಲ್ಲಿ ದಲಿತ ಸಂಘಟನೆಗಳು ಗಟ್ಟಿಯಾಗಬೇಕು. ಅದಕ್ಕೆಲ್ಲದಕ್ಕೂ ಕೂಡ ನಮ್ಮ ಸಹಕಾರ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಒಂದು ಮೊದಲ ಹೆಜ್ಜೆ ನಾನು ಹೇಳಿದೆ, ಉದಯಣ್ಣ ಬಂದ ಕೂಡಲೇ ಹೇಳಿದೆ, ನಮ್ಮ ನಿರೀಕ್ಷೆಗಿಂತ ಸಂಖ್ಯೆ ಕಡಿಮೆ ಆಗಿರ್ಬೋದು, ಆದರೆ ನಮ್ಮ ಉದ್ದೇಶ ಸಣ್ಣದಲ್ಲ. ನಮ್ಮ ಉದ್ದೇಶ ಭಾಳ ದೊಡ್ಡದಿದೆ. ನಾವು ಸಂಖ್ಯೆ ಕಡಿಮೆ ಆದ ಕೂಡ ನಾವು ವಿಚಲಿತರಾಗುವುದಿಲ್ಲ. ಸಣ್ಣ ಸಂಖ್ಯೆಯಿಂದಲೇ ಮೊದಲ ಹೆಜ್ಜೆಯನ್ನು ಇಟ್ಕೊಂಡು ಅದು ದೊಡ್ಡ ಶಕ್ತಿಯಾಗಿ ಕಾರ್ಕಳದಲ್ಲಿ ಯಾವುದೇ ರಾಜಕೀಯ ವಿಚಾರಗಳಾಗಲಿ, ಯಾವುದೇ ಸಭೆ ಸಮಾರಂಭಗಳು ಯಾವುದೇ ಆಗಲಿ, ಅಲ್ಲಿ ದಲಿತ ಶಕ್ತಿ ಮೊದಲ ಶಕ್ತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಬಂದಿರುವ ನಿಮ್ಮೆಲ್ಲರ ನಂಬರ್ಗಳನ್ನು ಕಲೆಕ್ಟ್ ಮಾಡಿದ್ದೇವೆ. ಪುರಸಭೆ ವ್ಯಾಪ್ತಿಯಲ್ಲಿ ಒಳ್ಳೆಯ ಒಂದು ಸಂಘಟನೆಯನ್ನು, ಕಮಿಟಿಯನ್ನು ರಚನೆ ಮಾಡಿಕೊಂಡು ಜೊತೆಯಾಗಿ ಹೆಜ್ಜೆ ಹಾಕೋಣ. ನಿಮ್ಮೆಲ್ಲರ ಜೊತೆಯಾಗಿ ನಾವಿದ್ದೇವೆ, ನಮ್ಮ ಇಡೀ ಪಕ್ಷ ಇದೆ, ಉದಯಣ್ಣ ಇದ್ದೇವೆ. ಅವರು ಹೇಳಿದರು, ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ದಲಿತ ಸಮುದಾಯಕ್ಕೆ ನನ್ನಿಂದ ಏನಾದರೂ ನಾನು ಕೊಡುಗೆಯನ್ನು ಕೊಡಲೇಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಅವರು ಮಾಡಿದ್ದಾರೆ. ಇವತ್ತು ಅವರು ಅದನ್ನು ಘೋಷಣೆಯನ್ನು ಕೂಡ ಅವರು ಮಾಡ್ತಾರೆ. ಅವರಿಗೆಲ್ಲರೂ ಕೂಡ ನಮ್ಮ ಸಹಕಾರ ಇರಲಿ. ಇವತ್ತು ನಮ್ಮ ದೌರ್ಭಾಗ್ಯ, ಕೆಲವೇ ಮತಗಳ ಅಂತರದಿಂದ ನಾವು ಕಳ್ಕೊಂಡೆವು. ಇವತ್ತು ಅವರು ಶಾಸಕರಾಗಿ ಇಡ್ತಿದ್ರೆ, ಅವರು ಮಿನಿಸ್ಟರ್ ಆಗಿರ್ತಿದ್ರು. ಅವರು ಮಿನಿಸ್ಟರ್ ಆಗಿರ್ತಿದ್ರೆ ಕೋಟ್ಯಾಂತರ ರೂಪಾಯಿ ಅನುದಾನ ಇವತ್ತು ನಮ್ಮ ಕಾರ್ಕಳ ಕ್ಷೇತ್ರಕ್ಕೆ ಒಲಿದು ಬರ್ತಿತ್ತು. ನಮ್ಮ ದೌರ್ಭಾಗ್ಯ, ನಮ್ಮ ಸಣ್ಣ ಸಣ್ಣ ತಪ್ಪುಗಳಿಂದಾಗಿ ಇವತ್ತು ಅವರನ್ನು ನಾವು ಶಾಸಕರಾಗಿ ನೋಡುವ ಒಂದು ಅವಕಾಶ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಈ ತಪ್ಪುಗಳು ಆಗದಂತೆ ಈಗಲೇ ನಾವು ಎಚ್ಚೆತ್ತುಕೊಂಡು ಅವರ ರೀತಿಯಲ್ಲಿ ಒಂದು ಪಕ್ಷ ಸಂಘಟನೆಯಲ್ಲಿ ದುಡಿಯುವಂಥ ಕೆಲಸ ನಾವೆಲ್ಲರೂ ಆಗೋಣ. ಉದಯ್ ಶೆಟ್ಟಿಯವರ ಕೈಯನ್ನು ಜೋಡಿಸುವಂಥ ಇವತ್ತು ಕಾರ್ಯಕ್ರಮಗಳು ಆಗಲಿ ಅನ್ನುವಂಥ ಮನವಿ ಮಾಡ್ತಾ, ಬಹಳ ಒಂದು ಕೆಲಸದ ಒತ್ತಡದ ನಡುವೆ ನೀವೆಲ್ಲರೂ ಕೂಡ ಬಂದಿದ್ದೀರಿ. ಇವತ್ತು ಕಾರ್ಕಳದಲ್ಲಿ ಪ್ರಥಮ ಬಾರಿಗೆ ಒಂದು ಪಕ್ಷದ ವತಿಯಿಂದ ದಲಿತ ಸಮಾವೇಶ ಮಾಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಎನಿಸ್ತಾ ಇದೆ. ತಾವೆಲ್ಲರೂ ಕೂಡ ಆಗಮಿಸಿದಿರಿ. ನಿಮಗೆ ಮತ್ತೊಮ್ಮೆ ನಾನು ಶಿರಬಾಗಿ ವಂದನೆಗಳನ್ನು ಸಲ್ಲಿಸಿ ನಿಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸಿ ನಾನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.